ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಕಾರ್ಡ್ಸ್ನ ಶಫಲ್ ಮಾಡಿದಾಗ ತಿಂಗಳಲ್ಲಿ ನನಗೆ ಫಸ್ಟ್ ಕಾರ್ಡ್ ಮೂನ್ ಕಾರ್ಡ್ ಬಂದಿದೆ. ಮೂನ್ ಕಾರ್ಡ್ ಕೆಲವೊಮ್ಮೆ ಶೇಡಿ ಆಗಿರುತ್ತೆ, ಅಂದರೆ ಸ್ವಲ್ಪ ನೆಗೆಟಿವ್ ಇರುತ್ತೆ, ಬಟ್ ಕೆಲವೊಮ್ಮೆ ಮೂಡಿ ಪರ್ಸನ್ನ ರೀಪ್ರೆಸೆಂಟ್ ಮಾಡುತ್ತೆ. ಸೊ ನೀವು ತುಂಬ ಮೂಡಿ ಇದ್ದೀರೋ, ಅವಾಗವಾಗ ಮೂಡ್ ಅಪ್ಸೆಟ್ ಆಗುತ್ತೋ, ಅವಾಗವಾಗ ಒಂಟಿಯಾಗಿರ್ಬೇಕಂತ ಅನಿಸುತ್ತೋ, ಅವಾಗವಾಗ ವಿತೌಟ್ ರೀಸನ್ ಯಾವುದೇ ಕಾರಣ ಇಲ್ಲಾರ್ದೇ ನಿಮಗೆ ಬೇಜಾರಾಗುತ್ತೋ, ಆ ಥರ ನೀವಿದ್ದೀರೋ ಅಥವಾ ನೀವು ಆ ಥರ ಇರೋ ವ್ಯಕ್ತಿ ಜೊತೆ ಕನೆಕ್ಟ್ ಆಗಿರ್ಬೋದು. ಅಥವಾ ಎಮೋಷ್ನಲ್ ಬ್ಲಾಕೇಜ್ ಅಂತ ಹೇಳ್ತೀವಿ ಮೂನ್ ಕಾರ್ಡ್ ಬಂದರೆ. ಸೊ ಮೇ ಬಿ ಸಿಂಗಲ್ ಪೇರೆಂಟ್ ಇರ್ಬೋದು, ಅಥವಾ ನಿಮ್ಗೆ ಈಗಾಗಲೇ ಒಂದು ಸಣ್ಣ ಮಗು ಇರ್ಬೋದು ಅಂತ ಹೇಳುತ್ತೆ. ಸೊ ತುಂಬ ಸ್ಟ್ರಗಲ್ನ ಹೇಳ್ತೀನಿ. ಅಗ್ರೆಷನ್, ತುಂಬ ಕೋಪ ಬರ್ತಾ ಇದೆ ನಿಮಗೂ ನಿಮ್ಮ ಪಾರ್ಟ್ನರ್ಗೂ. ಟೆನ್ಷನ್ ಹೇಳ್ತೀನಿ. ಏನೋ ಯಾವುದಕ್ಕೋ ನಾನು ಖುಷಿಯಾಗಿರ್ತೀನ ಮುಂದೇನಾದರೂ ಅಥವಾ ಇಲ್ವಾ, ನನ್ನ ಲೈಫ್ ಇಷ್ಟೇ ನಾನು ಕೆಲವೊಂದು ಥಾಟ್ಸ್ ನಿಮಗೆ ಬರ್ತಾ ಇದೆ. ಮೂನ್ ಕಾರ್ಡ್ ಕೆಲವೊಮ್ಮೆ ಫಾಸ್ಟ್ನ, ಅಂದರೆ ಕಳೆದೋಗಿರೋ ಮೆಮೊರೀಸ್ ಆಗಿರ್ಬೋದು ಅಥವಾ ಹಿಂದೆ ಇರೋ ಪರ್ಸನ್ನ ಕೂಡ ನಿಮ್ಮ ಫ್ಯೂಚರಲ್ಲಿ ತಂದು ನಿಲ್ಲಿಸುತ್ತೆ ಅಂತ ಹೇಳ್ಬೋದು. ಫಾಸ್ಟ್ ಪರ್ಸನ್ನ, ಫಾಸ್ಟ್ ಲೈಫ್ನ. ಮೇ ಬಿ ಫೈನಾನ್ಷಿಯಲಿ ನೀವೇನಾದರೂ ಬಿಲ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಬರೋ 2.5 ಇಯರ್ಸ್ ನಿಮಗೆ ತುಂಬ ಒಳ್ಳೆಯದು, ಸ್ಟೆಬಲ್ ಆಗೋಕ್ಕೆ ಅಂತ ಹೇಳುತ್ತೆ. ಹೈಯರ್ ಸ್ಟಡೀಸ್ಗೂ ಕೂಡ ತುಂಬ ಒಳ್ಳೆಯದು. ಬಟ್ ನಿಮ್ಮ ಹತ್ರ ಡಿಸೈರ್ ಇದೆ, ಅದು ನೀವು ಅದನ್ನು ಮಾಡಬಹುದು. ಸ್ವಲ್ಪ ನಿಮ್ಮ ಫೀಲಿಂಗ್ಸ್ನ ಯಾವಾಗಲೂ ಸಡನ್ನಾಗಿ ಎಮೋಷ್ನಲ್ ಆಗಬೇಡಿ ಅಂತಲೇ ಕಾರ್ಡ್ ಹೇಳ್ತಾ ಇದೆ. ಸೆಕೆಂಡ್ ಕಾರ್ಡ್ ನನಗೆ ಮೇ ಬಿ ನೀವು ಕಟಕ್ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿದ್ರೂ ಕೂಡ ಮೂನ್ ಕಾರ್ಡ್ ಬಂದಿರುತ್ತೆ. ಸೆಕೆಂಡ್ ಕಾರ್ಡ್ ನನಗೆ 6 ಆಫ್ ವಾಂಡ್ಸ್ ಬಂದಿದೆ. 6 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಸೊ ಮೇ ಬಿ ನಾನು ನಿಮಗೆ ತುಂಬ ಏನು ಹೇಳ್ತೀನಿ, ಟ್ರಾನ್ಸ್ಫರ್ಮೇಷನ್ ಅಂತ ಹೇಳ್ತೀನಿ. ಸ್ಟ್ರಗಲ್ ಇರ್ಬೋದು ಮೂನ್ ಕಾರ್ಡಿಂದ. ಸೊ ಮನಸ್ಸಿಗೆ ಸಂಬಂಧಪಟ್ಟಿರೋ ಸ್ಟ್ರಗಲ್ ಆಗಿದೆ. 6 ಆಫ್ ವಾಂಡ್ಸ್ ಇರೋದ್ರಿಂದ ನಾನು ಗ್ರೀನ್ ಲೈಟ್ ಹೇಳ್ತೀನಿ. ಸೊ ನೀವೇನು ಮಾಡ್ತಾ ಇದ್ದೀರಾ, ಸಮಥಿಂಗ್ ನೀವೇನಾದರೂ ಬಿಲ್ಡ್ ಮಾಡ್ತಾ ಇದ್ದರೆ ಕ್ರಿಯೇಟಿವ್ಲಿ, ನೀವು ಕನೆಕ್ಟ್ ಆಗಿರೋ ಪರ್ಸನ್ ಕೂಡ ಆಗಿರ್ಬೋದು, ಇದು ಕಂಟಿನ್ಯೂ ಮಾಡಿ ಅಂತ ಕಾರ್ಡ್ ಹೇಳ್ತಾ ಇದೆ. ಥರ್ಡ್ ಕಾರ್ಡ್ ನನಗೆ ಸ್ಟಾರ್ ಕಾರ್ಡ್ ಬಂದಿದೆ. ತುಂಬ ಹೋಪ್ ಇದೆ. ಕೆಲವೊಮ್ಮೆ ಸ್ಟಾರ್ ಕಾರ್ಡ್ ಬಂದರೆ ಮೇ ಬಿ ನೀವು ಕುಂಭ ಅಥವಾ ಕನ್ಯಾ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿರ್ಬೋದು. ಹೋಪ್ ಇದೆ. ಸ್ಟಾರ್ ಕಾರ್ಡ್ ನೀವು ಏನೇ ಮಾಡಿ ಖಂಡಿತವಾಗ್ಲೂ ಹೋಪ್ನ ಇಟ್ಕೊಳ್ಳಿ ಅಂತ ಹೇಳುತ್ತೆ. ಖಂಡಿತ ಕೆಲಸ ಆಗುತ್ತೆ ಅಂತ ಹೇಳುತ್ತೆ. ಕೆಲವ್ರಿಗೆ ಎಲ್ಗೋ ಟ್ರಾವೆಲ್ ಮಾಡಬೇಕಾಗಿದೆ ನೀವು ಅಥವಾ ನಿಮ್ಮ ಪಾರ್ಟ್ನರು. ಸೊ ನಿಮ್ಮ ಪಾರ್ಟ್ನರ್ಗೋಸ್ಕರ ನೀವು ಪ್ರೇ ಮಾಡ್ತಾ ಇದ್ದೀರೋ, ನಿಮಗೋಸ್ಕರ ನಿಮ್ಮ ಪಾರ್ಟ್ನರು. ಅಥವಾ ಕೆಲವ್ರಿಗೆ ತುಂಬ ಹ್ಯಾಪಿನೆಸ್ ಇದೆ, ನಮ್ಮ ಖುಷಿ ಹೀಗೆ ಇರಲಿ ಅಂತ ದೇವ್ರ ಹತ್ರ ಪ್ರೇ ಮಾಡ್ಕೊಳ್ತಾ ಇರ್ಬೋದು. ಸೊ ನಮ್ಮ ಜೋಡಿ ಮೇಲೆ ಯಾರದೇ ದೃಷ್ಟಿ ಆಗದೆ ಇರಲಿ, ನಾನು ಕೊಟ್ಟಿರೋದು ನನ್ನ ಹತ್ರನೇ ಇರಲಿ ಯೂನಿವರ್ಸ್ಗೆ. ಸೊ ದೇವರಿಗೆ ಈ ಥರ ಕೇಳ್ಕೊಳ್ತಾ ಇರ್ಬೋದು ಅಂತ ಕೂಡ ಕಾರ್ಡ್ ಹೇಳುತ್ತೆ. ಫೋರ್ತ್ ಕಾರ್ಡ್ ನನಗೆ ನೈಟ್ ಆಫ್ ಸೋರ್ಡ್ಸ್ ಬಂದಿದೆ. ಸೊ ಯಾರು ತುಂಬ ಗಡಿಬಿಡಿಯಲ್ಲಿದ್ದಾರೆ, ರಶಲ್ಲಿದ್ದಾರೆ ನಿಮ್ಮ ಜೊತೆ ಮಾತಾಡೋಕ್ಕೆ, ಕಮ್ಯುನಿಕೇಟ್ ಮಾಡೋಕ್ಕೆ. ಸೊ ನೀವು ರೆಸ್ಪಾಂಡ್ ಮಾಡ್ತಾ ಇಲ್ಲ ರೈಟ್ ಅವೇ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಅವ್ರು ತುಂಬ ರಶಲ್ಲಿದ್ದಾರೆ, ನೀವು ತುಂಬ ಸ್ಲೋ ಮೋಷನು. ಸೊ ಸ್ವಲ್ಪ ಎಲ್ಲೋ ಅವ್ರಿಗೆ ಕ್ಲ್ಯಾಶಸ್ ಅಂತ ಹೇಳ್ಬೋದು. ಅವ್ರ ಮನಸ್ಸಲ್ಲೇ ಯೋಚನೆ ಮಾಡ್ತಾರೆ, ಮೂನ್ ಕಾರ್ಡ್ ಇರೋದ್ರಿಂದ ನಾನೇ ಅವ್ರ ಹಿಂದೆ ಹೋಗ್ತಾ ಇದ್ದೀನ, ಅವ್ರಿಗೆ ನಾನೇ ಇರಿಟೇಟ್ ಮಾಡ್ತಾ ಇದ್ದೀನ, ಅವ್ರಿಗೆ ನಾನು ಇಷ್ಟನೋ ಇಲ್ವೋ ಅಂತ ನೀವು ಅಥವಾ ಅದರ್ ಪರ್ಸನ್ ತುಂಬ ಯೋಚನೆ ಮಾಡ್ತಾ ಇದ್ದೀರಾ. ಮೂನ್ ಕಾರ್ಡ್ ಓವರ್ ಥಿಂಕಿಂಗ್ನ ಕೂಡ ರೀಪ್ರೆಸೆಂಟ್ ಮಾಡುತ್ತೆ, ಹುಷಾರಾಗಿರಿ. ಫಿಫ್ತ್ ಕಾರ್ಡ್ ನನಗೆ 7 ಆಫ್ ಸಾರ್ಡ್ಸ್ ಬಂದಿದೆ. ತುಂಬ ಚಾಲೆಂಜ್ ಅಂತ ಅನಿಸೋ ಪರ್ಸನ್ ಜೊತೆ ನೀವು ಕನೆಕ್ಟ್ ಆಗಿದ್ದೀರೋ ಅಥವಾ ನೀವೇ ತುಂಬ ಕಾಂಪ್ಲಿಕೇಟೆಡ್ ಆಗಿದ್ದೀರೋ ಅಂತ ಕಾರ್ಡ್ ಹೇಳುತ್ತೆ. ಸೊ ಟ್ರಸ್ಟ್ ಇಶ್ಯೂಸ್ ಅಂತ ಹೇಳ್ಬೋದು. ನಂಬಿಕೆ ಪ್ರಶ್ನೆ ಇದೆ, ಆ ವ್ಯಕ್ತಿನ ನಂಬೋದಾ ಇಲ್ವಾ ಅಂತ. ಕ್ರಾಸ್ ವಾಚರ್ಸ್ಗೂ ಅಷ್ಟೇ, ಅದರ್ ಪರ್ಸನ್ಗೂ ಅಷ್ಟೇ, ನಾನು ನಂಬೋದಾ ಅಥವಾ ಇಲ್ವಾ. ಸೊ ನಂಬಿಕೆ ಬರ್ತಾ ಇಲ್ಲ ಅಂತ ಹೇಳ್ಬೋದು. ಸೊ ಮೇ ಬಿ ಈ ಥರ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ. 7 ಆಫ್ ಸಾರ್ಡ್ಸ್ ಇರೋದ್ರಿಂದ ಆಲ್ರೆಡಿ ನೀವು ಕಮಿಟ್ ಆಗಿದ್ರೋ, ರಿಲೇಷನ್ಶಿಪ್ಪಲ್ಲಿದ್ರೋ, ನಿಮ್ಮ ಪಾರ್ಟ್ನರ್ನ ನಿಮ್ಮ ಬೆಸ್ಟ್ ಫ್ರೆಂಡ್, ಸೊ ಯಾವ ಥರ ಹೇಳಿ, ನಿಮ್ಮ ಬೆಸ್ಟ್ ಫ್ರೆಂಡ್ ಕಿತ್ಕೊಂಡು ಹೋದ್ರು ಅಂತ ಹೇಳ, ಅಥವಾ ಬೆಸ್ಟ್ ಫ್ರೆಂಡ್ ಜೊತೆನೇ ಅವ್ರು ಕನೆಕ್ಟ್ ಆಗಿದ್ದಾರೆ ನಿಮ್ಗೆ ತಿಳಿದೇ ಇರೋ ಹಾಗೆ ಅಂತ ಹೇಳ, ನೀವೇನಾದರೂ ಅಂದ್ಕೊಳ್ಳಿ. ಬಟ್ 7 ಆಫ್ ಸಾರ್ಡ್ಸ್ ಇರೋದ್ರಿಂದ ಥರ್ಡ್ ಪರ್ಸನ್ ಖಂಡಿತ ಇದ್ದಾರೆ. ಆ ಪರ್ಸನ್ ನಿಮಗೂ ಗೊತ್ತು, ನಿಮ್ಮ ಫ್ರೆಂಡೇ ಆಗಿರ್ಬೋದು, ನಿಮಗೆ ಗೊತ್ತಿರೋ ವ್ಯಕ್ತಿ ಆಗಿರ್ಬೋದು. ಬಟ್ ಅವರು ನಿಮ್ಮ ಅದರ್ ಪರ್ಸನ್ ಅಥವಾ ಪಾರ್ಟ್ನರ್ ಜೊತೆ ಕನೆಕ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಅದು ಆ ಥರ ಮಾಡಿರ್ಬೋದು, ಯಾರ್ದೋ ಬಾಯ್ ಫ್ರೆಂಡ್ ಅಥವಾ ಗರ್ಲ್ ಫ್ರೆಂಡ್ನ.
ಸೊ ಮೇ ಬಿ ನೀವು ಸ್ಟೋಲ್ ಮಾಡಿರ್ಬೋದು ಅಂತ ಹೇಳುತ್ತೆ. ಫ್ರೆಂಡ್ಸ್, ಇದು ಕೆಲವ್ರಿಗೆ ಮಾತ್ರ, ಎಲ್ರಿಗೂ ಅನ್ವಯಿಸಲ್ಲ. ನಾನು ಈ ಥರ ಹೇಳ್ತಾ ಇದ್ದೀನಿ ಅಂತ ತಪ್ಪಾಗಿ ತಿಳ್ಕೊಳ್ಬೇಡಿ. ಕಾರ್ಡಲ್ಲಿ ಇರೋದನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ. 6th ಕಾರ್ಡ್ ನನಗೆ ಏಸ್ ಆಫ್ ವಾಂಡ್ಸ್ ಬಂದಿದೆ. ಕೆಲವ್ರಿಗೆ ಕಾರ್ ತೊಗೊಳ್ಬೇಕು, ನಿಮಗೋ ಅಥವಾ ನಿಮ್ಮ ಪಾರ್ಟ್ನರ್ಗೋ ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ, ಅಥವಾ ಅಪಾರ್ಟ್ಮೆಂಟ್ ಅಂತ ಹೇಳ್ಬೋದು. ಸೊ ಮೂಡ್ ಅಪ್ ಆ್ಯಂಡ್ ಡೌನ್ಸ್ ಆಗ್ತಾ ಇದೆ. ಸೊ ನಿಮ್ಮದು ಅಥವಾ ನೀವು ಕನೆಕ್ಟ್ ಆಗಿರೋ ಪರ್ಸನ್ದು ತುಂಬ ಏನೋ ಗೊತ್ತಿಲ್ಲ, ನಿಮ್ಮ ಮನಸ್ಥಿತಿ, ನಿಮ್ಮ ಮೂಡು ಚೆನ್ನಾಗಿಲ್ಲ, ಕಂಟ್ರೋಲಲ್ಲಿಲ್ಲ ಅನ್ಬೋದು. ಯಾರ ಮೇಲೋ ಹೆವಿ ಲವ್ ಆಗಿದೆ ನಿಮಗೆ. ಸೊ ಅವ್ರ ಜೊತೆ ಯಾವಾಗಲೂ ಕಂಟಿನ್ಯೂಯಸ್ ಆಗಿ ಅವ್ರ ಜೊತೆ ಕಾಲಲ್ಲಿ ಇರಬೇಕು, ಮಾತಾಡಬೇಕು, ಅವ್ರನ್ನ ಮೀಟ್ ಮಾಡಬೇಕು, ಅವ್ರನ್ನ ನೋಡಬೇಕು. ತುಂಬ ಏನು ಹೇಳ್ತೀರಿ, ರಶಲ್ಲಿ ಇದ್ದೀರಾ ನೀವು. ಫೀಲಿಂಗ್ಸ್ ಕಂಟ್ರೋಲ್ ಆಗ್ತಾ ಇಲ್ಲ ಕೆಲವ್ರಿಗೆ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ, ನಿಮಗೂ ನಿಮ್ಮ ಪಾರ್ಟ್ನರ್ಗೂ. 7th ಕಾರ್ಡ್ ನನಗೆ 8 ಆಫ್ ವಾಂಡ್ಸ್ ಬಂದಿದೆ. ಮೇ ಬಿ 8 ಆಫ್ ವಾಂಡ್ಸ್ ಬಂದರೆ ಕೆಲವ್ರಿಗೆ ಹೊಸ ವ್ಯಕ್ತಿ ಇತ್ತೀಚೆಗೆ ಲೈಫಲ್ಲಿ ಎಂಟರ್ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ಆಲ್ರೆಡಿ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿಗೆ ಆಲ್ರೆಡಿ ಬ್ರೇಕಪ್ ಆಗಿರ್ಬೋದು, ಅಥವಾ ನಿಮಗೆ ಆಲ್ರೆಡಿ ಬ್ರೇಕಪ್ ಆದಮೇಲೆ ಹೊಸ ವ್ಯಕ್ತಿ ಸಿಕ್ಕಿರ್ಬೋದು. ಬಟ್ ಪೂರ್ತಿಯಾಗಿ ಆ ಹರ್ಟಿಂದ, ಫಾಸ್ಟ್ ಹರ್ಟಿಂದ ಹೊರಗಡೆ ಬಂದಿಲ್ಲ ಅಂತ ಕೂಡ ಆ ಕಾರ್ಡ್ ಹೇಳ್ತಾ ಇದೆ. ಫಸ್ಟ್ ಆಫ್ ಆಲ್ ನೀವು ನಿಮ್ಮನ್ನು ಹೀಲ್ ಮಾಡ್ಕೊಳ್ಳಿ, ಪಾಸ್ಟ್ ಹರ್ಟಿಂದ ಆ ವ್ಯಕ್ತಿನ ಮರೆಯೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ಬೋದು. ಅದಾದಮೇಲೆ ನ್ಯೂ ಪರ್ಸನ್ ಜೊತೆ ಕನೆಕ್ಟ್ ಆಗಿ, ಅಥವಾ ನೀವು ಅದರ್ ಪರ್ಸನ್ ಮೇಲೆ ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಂಡಿದ್ದೀರಾ ಅಷ್ಟೊಂದು ಅವ್ರು ರೀಚ್ ಆಗ್ತಾ ಇಲ್ಲ. ಬಿಕಾಸ್ ಆಫ್ ಇನ್ನೂ ಹಳೆ ಪರ್ಸನ್ ಅವ್ರ ಮನಸ್ಸಲ್ಲಿ ಇರಬಹುದು ಅಂತ ಹೇಳ್ತಾ ಇದೆ. ಹಳೆ ನೆನಪುಗಳು ಅವ್ರಿಗೆ ಕಾಡ್ತಾ ಇದೆ ಅಂತ ಕೂಡ ಕಾರ್ಡ್ಸ್ ಹೇಳ್ತಾ ಇದೆ. ಇದು ಮೇ ಬಿ ಇದು ನಿಮಗೂ ಕೂಡ ಆಗಿರ್ಬೋದು. 8th ಕಾರ್ಡ್ ನನಗೆ ಪೇಜ್ ಆಫ್ ಸಾರ್ಡ್ಸ್ ಬಂದಿದೆ. ಸೊ ತುಂಬ ಟ್ರಿಗರ್ ಆಗ್ತಾ ಇದ್ದೀರಾ ಇತ್ತೀಚೆಗೆ, ನೀವು ನಿಮ್ಮ ಪಾರ್ಟ್ನರು ಕೆಲವರು ಅಂತ ಅನಿಸುತ್ತೆ ನನಗೆ. ಪೇಜ್ ಆಫ್ ಸಾರ್ಡ್ಸ್ ಯಾವಾಗಲೂ ಏನೋ ಒಂದು ಟ್ರಿಗರ್, ನೀನು ನೋಡ್ಕೊಂಡಿದ್ದೀಯಾ ಮಿರರಲ್ಲಿ, ನೀನು ಏನು ಮಾಡ್ತಾ ಇದೆಯಾ, ಏನೋ ಯಾವುದಕ್ಕೂ ಟಾಂಟ್ ಮಾಡೋದು, ಯಾವುದಕ್ಕೂ ಏನಾದರೂ ಒಂದು ಹೇಳೋದು ನಿಮ್ಮನ್ನು. ಸೊ ಆ ಥರ ಇರೋ ಪರ್ಸನ್ ಜೊತೆ ನೀವು ಕನೆಕ್ಟ್ ಆಗಿದ್ದೀರಾ. ಯಾವಾಗಲೂ ನಿಮ್ಮನ್ನು ಟ್ರಿಗರ್ ಮಾಡ್ತಾರೆ. ಸೊ ಒಂದು ಡ್ರಾಮಾ ಕ್ರಿಯೇಟ್ ಮಾಡ್ತಾರೆ. ಸೊ ನಿಮಗೆ ಅಷ್ಟೊಂದು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಕೆಲವರಿಗೆ ಅಂತ ಹೇಳ್ಬೋದು. 9th ಕಾರ್ಡ್ ನನಗೆ 4 ಆಫ್ ಸಾರ್ಡ್ಸ್ ಬಂದಿದೆ. ಸೊ ಹೋಪ್ಲೆಸ್, ನೆಗ್ಲೆಕ್ಟೆಡ್ ಅಂತ ಹೇಳ್ಬೋದು. ನಿಮ್ಮನ್ನು ಅವ್ರು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಮೇ ಬಿ ನೀವೇ ನಿಮ್ಮನ್ನು ಹೇಟ್ ಮಾಡ್ಕೊಳ್ತಾ ಇರ್ಬೋದು, ನೋ ಬಡಿ ಲವ್ಸ್ ಮೀ ಅಂತ, ನನ್ನನ್ನು ಯಾರೂ ಇಷ್ಟಪಡಲ್ಲ, ಐ ಆಮ್ ನಾಟ್ ಗುಡ್ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು. ಸೊ ನನಗೆ ಯಾವತ್ತಿಗೂ ನಾನು ಏನು ಅಂದ್ಕೊಂಡಿರ್ತೀನಿ, ನನಗೇನು ಬೇಕಾಗಿರುತ್ತೆ ಅದು ಸಿಗಲ್ಲ ಅನ್ನೋ ನೆಗೆಟಿವ್ ಥಾಟ್ಸ್ ಇದ್ದರೂ ಕೂಡ 4 ಆಫ್ ಸಾರ್ಡ್ಸ್ ಬರುತ್ತೆ. ನಿಮಗೋ ಅಥವಾ ನೀವು ಕನೆಕ್ಟ್ ಆಗಿರೋ ಪರ್ಸನ್ಗೋ ನನ್ನ ಹಣೆ ಬರನೇ ಇಷ್ಟ, ನನ್ನ ಲೈಫಲ್ಲಿ ಯಾವುದೂ ಸರಿಯಾಗಿ ಆಗಲ್ಲ, ನನಗೇನು ಬೇಕೋ ಅದು ಯಾವತ್ತೂ ಸಿಗಲ್ಲ ಅಂತ ನೀವು ನಿಮ್ಮ ಪಾರ್ಟ್ನರು ತುಂಬ ನೆಗೆಟಿವ್ ಥಿಂಕಿಂಗ್ ಇದೆ. ಮೂನ್ ಕಾರ್ಡ್ ಬಂದಾಗಲೇ ನಾನು ಹೇಳಿದ್ದೀನಿ ನೆಗೆಟಿವ್ ಥಿಂಕಿಂಗ್ನ ಬಿಡಿ ಅಂತ. 10th ಕಾರ್ಡ್ ನನಗೆ 9 ಆಫ್ ಸಾರ್ಡ್ಸ್ ಬಂದಿದೆ. 9 ಆಫ್ ಸಾರ್ಡ್ಸ್ ಕೂಡ ಅದನ್ನೇ ಹೇಳ್ತಾ ಇದೆ, ನಾಟ್ ಶ್ಯೂರ್. ಸೊ ದೂರ ಇದ್ದೀರಾ, ಡಿಸ್ಟೆನ್ಸಲ್ಲಿ ಇದ್ದೀರಾ, ಮನಸ್ತಾಪಗಳಿವೆ, ಕೋಲ್ಡಲ್ಲಿದ್ದೀರಾ ಅಂತ ಹೇಳ್ಬೋದು ನೀವು. ಸೊ ಅವ್ರನ್ನ ನೀವು ಬ್ಲಾಕ್ ಮಾಡಿದರು, ನಿಮ್ಮನ್ನು ಅವ್ರು ಬ್ಲಾಕ್ ಮಾಡಿದರು. ಕೆಲವ್ರಿಗೆ ನನಗೆ ಬ್ಲಾಕೇಜಸ್ ತುಂಬ ಕಾಣಿಸ್ತಾ ಇದೆ, ಕಮ್ಯುನಿಕೇಷನ್ ಸ್ಟಾಪ್ ಆಗಿದೆ. ಏನೋ ಇಗ್ನೋರ್ ಮಾಡ್ತಾ ಇದ್ದೀರೋ, ಅಥವಾ ಇಬ್ಬರ ಮಧ್ಯೆ ಲವ್ ಅಂತರೂ ಇದೆ ನನಗೆ ಕಾರ್ಡ್ಸ್ ಹೇಳೋ ಪ್ರಕಾರ. ಸೊ ಯಾರೋ ನಿಮ್ಮಿಬ್ಬರ ಮಧ್ಯೆ ತಂದಿಡ್ತಾ ಇರ್ಬೋದು. ಕೆಲವ್ರಿಗೆ 7 ಆಫ್ ಸಾರ್ಡ್ಸ್ ಇರೋದ್ರಿಂದ ಥರ್ಡ್ ಪಾರ್ಟಿ ಕೂಡ ಇರೋದನ್ನೇ ಹೇಳ್ತೀನಿ. ಯಾರೋ ನಿಮ್ಮನ್ನು ದೂರ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಎಕ್ಸ್ಟರ್ನಲ್ ಫೋರ್ಸಸ್ ಅಂತ ಕೂಡ ನನಗೆ ಹೇಳ್ತಾ ಇದೆ. ಸೊ ಮೇ ಬಿ ನಿಮ್ಮ ರಿಲೇಷನ್ಶಿಪ್ ಹಾಳಾಗಿದ್ದರೆ, ಬ್ರೇಕಪ್ ಆಗಿದ್ರೆ, ನಿಮ್ಮ ಎಕ್ಸ್ ಬ್ಯಾಕ್ ಆಗಿದ್ರೆ ರೀಬ್ರೀಡ್ ಮಾಡಿ ಅದನ್ನು ಅಂತ ಕಾರ್ಡ್ ಹೇಳ್ತಾ ಇದೆ. ಸೊ ಸಡನ್ ಬ್ರೇಕಪ್ನ ಕೂಡ ನಾನು ಹೇಳ್ತೀನಿ. 7 ಆಫ್ ಸಾರ್ಡ್ಸ್ ಇದ್ದರೆ 4 ಆಫ್ ಸಾರ್ಡ್ಸ್ ಇದೆ, ಮೇ ಬಿ ಸಡನ್ ಬ್ರೇಕಪ್ ಆಗೋ ಚಾನ್ಸಸ್ ಇದೆ. 9 ಆಫ್ ಸಾರ್ಡ್ಸ್ ಕೂಡ ಇದೆ. ಸೊ ಏನೇ ಆಗಲಿ ನಿಮ್ಗೆ ಡೈರೆಕ್ಟಾಗಿ ಹೇಳೇ ಅವ್ರು ಬ್ರೇಕಪ್ ಮಾಡ್ಕೊಂಡಿರ್ತಾರೆ. ಬಟ್ ಇಲ್ಲಿ ನನಗೆ ಇನ್ ಕೇಸಸಲ್ಲಿ ಹೇಳೋದಾದರೆ ಮೂನ್ ಕಾರ್ಡ್ ಇರೋದ್ರಿಂದ ನೀವು ನಂಬಿರೋ ವ್ಯಕ್ತಿ ನಿಮ್ಮ ನಂಬಿರೋ ಥರ ಇರಲ್ಲ, ತುಂಬ ಸೀಕ್ರೆಟ್ಸ್ ಇರುತ್ತೆ ಅಂತ ಹೇಳ್ಬೋದು. ನಿಮ್ಗೆ ಸೀಕ್ರೆಟ್ಸ್ ಇದೆಯೋ ಅದರ್ ಪರ್ಸನ್ಗಿದೆಯೋ ಖಂಡಿತವಾಗ್ಲೂ ನಿಮ್ಗೆ ತಿಳಿಸದೆ ಅಥವಾ ನಿಮ್ಗೆ ತಿಳಿದೇ ಇರೋ ವಿಷಯಗಳು ತುಂಬ ಇದೆ ಅಂತ ಮೂನ್ ಕಾರ್ಡ್ ಹೇಳ್ತಾ ಇದೆ. ಸೊ ಮೇ ಬಿ ನಿಮ್ಮ ಫೋನ್ ಅಥವಾ ವಾಚ್, ಲ್ಯಾಪ್ಟಾಪ್, ಎನಿಥಿಂಗ್ ಮೋರ್ ಆಬ್ಜೆಕ್ಟ್ಸ್ ಅಂತ ಹೇಳ್ತೀನಿ, ಎಲೆಕ್ಟ್ರಾನಿಕ್ ಆಬ್ಜೆಕ್ಟ್ಸ್ ಇರ್ಬೋದು. ಸೊ ಸಡನ್ನಾಗಿ ಮಿಸ್ ಆಗ್ಬೋದು. ಅದ್ರ ಬಗ್ಗೆ ಕೇರ್ಫುಲ್ ಆಗಿರಿ.